ಈಗ 421ನೇ ಕಥೆಯನ್ನು ಕೇಳೋಣ. ಪೂರ್ವಕಲ್ಪದಲ್ಲಿ ಬ್ರಹ್ಮದೇವರ ಮಾನಸ ಪುತ್ರಿ ಒಬ್ಬಳಿದ್ದಳು. ಅವಳ ಹೆಸರು ಸಂಧ್ಯೆ. ಒಂದು ದಿನ ಸಂಧ್ಯಾ ಕಾಲದಲ್ಲಿ ಬ್ರಹ್ಮರ್ಷಿ ವಸಿಷ್ಠರು ಮಂದಾಕಿನಿ ತಟದಲ್ಲಿ ಸಂಧ್ಯಾ ವಂದನೆ ಮಾಡ್ತಾ ಇದ್ರು. ಅವರನ್ನು ನೋಡಿ ಸಂಧ್ಯೆಗೆ ತಾನು ಮಾನವಿಯಾಗಿ ಆ ಮಹರ್ಷಿಯ ಮಡದಿಯಾಗಬೇಕು ಅಂತ ಮನಸ್ಸಾಯಿತು. ಪಾಂಡುರಂಗ ಕ್ಷೇತ್ರದಲ್ಲಿ ಇರುವ ಚಂದ್ರಭಾಗ ನದಿಯ ಹತ್ತಿರ ಒಂದು ಅರಣ್ಯ ಇದೆ. ಆ ಅರಣ್ಯದಲ್ಲಿರುವ ಆಶ್ರಮದಲ್ಲಿ ಮಹರ್ಷಿಗಳಾದಂತಹ ಮೇಧಾತಿಥಿಗಳು ತಪಸ್ಸು ಆಚರಿಸ್ತಾ ಇದ್ದರು. ಒಮ್ಮೆ ಸಂತಾನಕ್ಕಾಗಿ ಜ್ಯೋತಿಷ್ಠೋಮ ಯಾಗವನ್ನು ಮಾಡಿದರು. ಆಗ ಬ್ರಹ್ಮದೇವರ ಮಾನಸ ಪುತ್ರಿಯಾದಂತಹ ಸಂಧ್ಯಾದೇವಿ ಮೇಧಾತಿಥಿಗಳ ಯಜ್ಞಕುಂಡದಿಂದ ಜನಿಸಿ ಬಂದಿದ್ದಾಳೆ. ಅರುಂಧತಿಯಾಗಿ ಅವತರಿಸಿ ಬಂದಳು. ಅತಿ ಸುಂದರಿಯಾದ ಆ ಮಗಳ ಕಾಂತಿಯನ್ನು ನೋಡಿ ಮೇಧಾತಿಥಿಗಳಿಗೆ ಬಹಳ ಸಂತೋಷವಾಯಿತು. ಅವಳು 5 ವರ್ಷದವಳಾದ ಕೂಡಲೇ ಬ್ರಹ್ಮದೇವರು ಬಂದರು. ಮೇಧಾತಿಥಿಗಳ ಹತ್ತಿರ ಬಂದು ಅವಳನ್ನು ಯಾರಾದರೂ ಒಬ್ಬ ಪತಿವ್ರತ ಸ್ತ್ರೀಯ ಹತ್ತಿರ ಶಿಕ್ಷಣಕ್ಕಾಗಿ ಇಡಬೇಕು ಅಂತ ಆಜ್ಞಾ ಮಾಡಿದರು. ಅದರಂತೆ ಮೇಧಾತಿಥಿಗಳು ಆ ಚಿಕ್ಕ ವಯಸ್ಸಿನ ಅರುಂಧತಿಯನ್ನು ಸತ್ಯಲೋಕಕ್ಕೆ ಕರೆದೊಯ್ದು ಬ್ರಹ್ಮದೇವರ ಪತ್ನಿಯಾದ ಸಾವಿತ್ರಿ ದೇವಿಯರ ಬಳಿಯಲ್ಲಿ ಬಿಟ್ಟು ಬಂದರು. ಅಲ್ಲಿ ಅರುಂಧತಿ ಒಳ್ಳೆಯ ಜ್ಞಾನವನ್ನು ಸಂಪಾದಿಸಿದ್ದಾಳೆ. ಜ್ಞಾನ, ವಿಜ್ಞಾನ, ಸದಾಚಾರ ಇತ್ಯಾದಿ ಎಲ್ಲವನ್ನು ಕೂಡ ಅಧ್ಯಯನ ಮಾಡಿದಳು. ಸಾಧು ಸ್ವಭಾವ ಉಳ್ಳವಳಾದಳು. 7 ವರ್ಷ ಅಲ್ಲಿ ವಿದ್ಯಾಧ್ಯಯನ ಮಾಡಿ ಅವಳು 12 ವರ್ಷ ಅವಳಾಗಿರುವಾಗಲೇ 14 ವಿದ್ಯೆಯನ್ನು ಕೂಡ ಕಲಿತಿದ್ದಾರೆ. ಪಾರಂಗತರಾಗಿ ಪ್ರಸಿದ್ಧಳಾದಳು. ಒಂದು ದಿನ ಹಿಮವತ್ ಪರ್ವತದ ಪುಣ್ಯ ಶಿಖರದಲ್ಲಿ ಇರುವ ಮಾನಸ ಸರೋವರದ ಹತ್ರ ಬಂದಿದ್ದಾಳೆ. ಅಲ್ಲಿ ದಂಡೆಯ ಮೇಲಿರುವ ಪುಷ್ಪ ಉದ್ಯಾನದಲ್ಲಿ ಸಂಚರಿಸ್ತಾ ಇದ್ದಳು. ಅದೇ ಸಮಯದಲ್ಲಿ ಪುಷ್ಪಗಳನ್ನು ಕೊಯ್ಯಲಿಕ್ಕೆ ಬಹುಳ ಎಂಬ ಅವಳ ಸಖಿ ಬಂದಿದ್ದಾಳೆ. ಸಾವಿತ್ರಿ ದೇವಿ ಕೂಡ ಅಲ್ಲಿದ್ದರು. ಅದೇ ಮಾನಸ ಸರೋವರದ ಒಂದು ಕಲ್ಲಿನ ಮೇಲೆ ಕೂತು ವಸಿಷ್ಠರು ತಪಸ್ಸು ಮಾಡ್ತಾ ಇದ್ರು. ಅವರನ್ನು ನೋಡಿ ಅರುಂಧತಿ ದೇವಿಗೆ ಅವರಲ್ಲಿ ಮನಸ್ಸು ಮೋಹಿತವಾಗಿದೆ. ಅದೇ ಸಮಯದಲ್ಲಿ ಕಣ್ಣು ತೆರೆದ ವಸಿಷ್ಠರಿಗೂ ಕೂಡ ಅರುಂಧತಿಯನ್ನು ನೋಡಿ ಹಾಗೆ ಆಯಿತು. ಇದನ್ನು ಇಬ್ಬರು ತೋರಿಸಿಕೊಳ್ಳಿಲ್ಲ. ಆದರೆ ಸಾವಿತ್ರಿ ದೇವಿ ಮಾತ್ರ ಅದನ್ನು ತಿಳ್ಕೊಂಡಳು. ಆಮೇಲೆ ಮೇಧಾತಿಥಿಗಳಿಗೆ ಅವರು ವಿಷಯ ತಿಳಿಸಿದ್ದಾರೆ. ಅನಂತರ ಬ್ರಹ್ಮದೇವರ ಮುಖಾಂತರವಾಗಿ ಈ ವಿಷಯವನ್ನು ನಿಶ್ಚಯಿಸಿ ವಸಿಷ್ಠರಿಗೆ ಅರುಂಧತಿಯನ್ನು ಕೊಟ್ಟು ಮದುವೆ ಮಾಡಿದರು. ಹೀಗೆ ಅರುಂಧತಿ ವಸಿಷ್ಠರ ಮದುವೆ ಈ ರೀತಿಯಾಗಿ ಆಗಿದೆ. ಶ್ರೀಕೃಷ್ಣಾರ್ಪಣಮಸ್ತು.